ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆನೂ ನಂಬಿಕೆ ನೀವು ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ. ಯಾರು ಹೇಳಿದ್ದು? ನೀವು ಇಲ್ಲ. ಮತ್ತೆ ಯಾವ ಧರ್ಮದಲ್ಲಿ? ನಮ್ಮ ಅಪ್ಪ ಅಮ್ಮನ ಒಳ್ಳೆ ಗುಡ್ಡು ತರ ಮಾತಾಡ್ತಿರಲ್ಲ. ಹುಟ್ಟಿ ಬೆಳೆದ ಸನಾತನ ಧರ್ಮ ನೀವು ದೇಶಾದ್ಯಂತ ಹೆಸರು ಮಾಡಿ ಇಲ್ಲ ಅಂತಿದ್ದೀನಿ ನಾನು. ಯಾಕಿಲ್ಲ? ಮತ್ತೆ ಯಾವ್ದು? ಅಷ್ಟೇ. ನೀವು ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತೀರಾ, ಟ್ವಿಟರ್ ಮಾಡ್ತೀರಾ. ನೀವು ಬೇರೆ ಧರ್ಮದ ಬಗ್ಗೆ ಯಾವಾಗ ಮಾಡಿದ್ರಿ? ಯಾವಾಗ? ನಿನ್ನೆ ಒಬ್ಬ ಮಂತ್ರಿಯ ಮಗ, ಸಿಎಂ ಮಗ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಸರ್, ಅವನು ಸಿಎಂ ಮಗ ನೀವು ನನಗೆ ಹೇಳಿ ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ. ಯಾವತ್ತಾದ್ರೂ ಟ್ವಿಟರ್ ಮಾಡಿ ಹೇಳಿದ್ರೆ ಅವನಿಗೆ ಖಂಡನೆ ಮಾಡಿದ್ರ? ನೀವು ಹೇಳ್ತಾ ಇದ್ದೀರಲ್ಲ, ನಿಮಗೆ ಸನಾತನ ಧರ್ಮ ಮಾತ್ರ ಸಿಗೋದು. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ನಾನು ಸನಾತನ ಧರ್ಮ ಬಗ್ಗೆ ಮಾಡಿದಾರೆ ಅದನ್ನ ಮೊದಲು ಹೇಳಿ. ಪ್ರಕಾಶ್ ರಾಜ್ ಅವರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸೆಲೆಕ್ಟಿವ್ ಮೌನ. ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ರೀ ಅವರು. ನೀವೆಲ್ಲ ಕೇಳಿದ್ರಿ. ಶುರು ಆದ ತಕ್ಷಣ ಒಂದ್ ನಿಮಿಷ ರೀ, ಶುರು ಆದ ತಕ್ಷಣ ಉದಯನಿಧಿ ಸ್ಟಾಲಿನ್ ಸನಾತನ ಮಾಡಿದ ಉತ್ತರ ಕೊಟ್ಟಾಗ ಹೋಯ್ತು. ಅದಕ್ಕೆ ಕೊಟ್ಬಿಟ್ನಲ್ಲ ಉತ್ತರ. ಈಗ ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ ಹೌದಾ ಅಲ್ವಾ? ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡ್ರಕ್ಕಾಗಲ್ಲ. 24 ಗಂಟೆ ಫೋನ್ ಇರ್ಬೇಕು ನಾನು ಅವಾಗ. ಸೊ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ಲಿ, ಬಟ್ ನೀವು ಎಲ್ಲದಕ್ಕೂ ಅಲ್ಲ. ಯಾವನು ನಿನ್ನನ್ನು ಕರ್ಕೊಂಬಂದವ್ ನೀ ನಮ್ಮ ದೇಶದೊಳಕ್ಕೆ? ಹೇಯ್ ಬುರುಡೆ ತಗೊಂಬಂದು ಎಲ್ಲದಕ್ಕೂ ಅಲ್ಲ, ಕೆಲವು ಉತ್ತರ ಕೊಡಬೇಕು ಅವರು. ಹಂಗೆ ಅವ್ರಿಗೆ ಅನಿಸ್ತಾ ಇದೆ ಸರ್ ಕೆಲವುದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ನಾನು ಕೆಲವುದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಎಲ್ಲ ವಿಷಯದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ. ಹಂಗೆ ಪ್ರತಿಕ್ರಿಯೆ ಕೊಡ್ತಾ ಕೂತ್ಕೊಂಡ್ರೆ 24 ತಾಸು ಅದರಲ್ಲೇ ಇರಬೇಕಾಗುತ್ತೆ. ಡೆಫಿನೆಟ್ಲಿ ಐ ಅಗ್ರಿ. ಅದು ಎಲ್ಲರಿಗೂ ಅನ್ವಯವಾಗುವಂತ ಮಾತು, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತ ಮಾತು. ಆದರೆ ಪ್ರತಿಕ್ರಿಯೆಗಳನ್ನ ಯಾವ ವಿಷಯಕ್ಕೆ ಕೊಡ್ತೀರಿ, ಯಾವ ವಿಷಯಕ್ಕೆ ಕೊಡೋದಿಲ್ಲ ಅಂತಂದಾಗ ಅದು ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ. ನಾನು ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನು ನೋಡ್ತಾ ಇದ್ದೆ. ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅಮಾನವೀಯ ಅನ್ನೋ ಶಬ್ದ ಏನೇನೂ ಅಲ್ಲ. ಅದು ಕುಡಿದ ನಶೆಯಲ್ಲಿ ಒಬ್ಬನ ಮೇಲೆ ಇನ್ನೊಬ್ಬ ಮೂತ್ರ ಮಾಡ್ದ. ಅದು ಅಮಾನವೀಯಕ್ಕಿಂತಲೂ ಅಮಾನವೀಯ ಶಬ್ದ ಏನೇನೂ ಅಲ್ಲ. ಅದಕ್ಕೆ ಯಾರೋ ಕಾರ್ಟೂನ್ ಮಾಡ್ತಾರೆ, RSSನ ಚಡ್ಡಿ ಹಾಕ್ಕೊಂಡು ಒಂದು. ಆ ಕಾರ್ಟೂನನ್ನು ನೀವು ಟ್ವೀಟ್ ಮಾಡ್ತೀರಿ. ಸೊ ನಿಮಗೆ ಅಲ್ಲಿ ಆತನ ಮೂತ್ರ ಮಾಡಿದವನು ಮನುಷ್ಯನೇ ಅಲ್ಲ. ಇನ್ ಎನಿ ಕ್ರೈಟೀರಿಯಾ ಆತ ಮನುಷ್ಯ ಅಲ್ಲ. ಅಲ್ಲಿ ಸಂಘಟನೆಯೂ ನೆನಪಾಗುತ್ತೆ, ಆ ಸಂಘಟನೆ ಪ್ರತಿನಿಧಿಸುವಂತಹ ಸಿದ್ಧಾಂತವೂ ನೆನಪಾಗುತ್ತೆ, ಎವ್ರಿಥಿಂಗ್ ನೆನಪಾಗುತ್ತೆ. ಅದು ಹುಚ್ಚ ಸಿದ್ಧಾಂತ ಅಲ್ಲ, ನಂಬಿಕೆ ಇರೋ. ಓಕೆ, DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಉರಿತು ಸರ್. ಯಾವ ಸಿದ್ಧಾಂತ? ಅರೆ ಏನು ಹೇಳಿದ್ರಿ ನೀವು ಅದ್ರ ಬಗ್ಗೆ ಅಂತ? ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅದು ಎಲ್ರಿಗೂ ಸಮಾನವಾಗಿರಬೇಕು ಅನ್ನುವಂಥದ್ದು ನನ್ನ ಬಯಕೆ. ಹೌದು, ಕರೆಕ್ಟ್. ನೂಪುರ್ ಶರ್ಮಾ ಕಥೆ ಏನಾಯ್ತು ಸರ್ ಈ ದೇಶದಲ್ಲಿ? ನೂಪುರ್ ಶರ್ಮಾಳನ್ನು ಬೆಂಬಲಿಸಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ್ದಕ್ಕೆ ಒಬ್ಬ ಟೇಲರ್ ನನ್ನ ಬರ್ಬರವಾಗಿ ಕೊಂದು ಹಾಕಿ. ಇಂಥ ಟೈಮ್ನಲ್ಲಿ ನೀವು ಸುಮ್ಮನೆ ಇರ್ತಿರಲ್ಲ. ನಾನು ಆ ಟೈಮ್ ಸ್ವಲ್ಪ ಹೇಳ್ತೀನಿ ಕೇಳಿ. ಆ ಪೀರಿಯಡ್ನಲ್ಲಿ ಐ ವಾಸ್ ನಾಟ್ ಲಿಟಲ್ ಪ್ರಾಬ್ಲಿ ನಾನು ತಪ್ಪಿಸ್ಕೊಡೋದಲ್ಲ. ಓಕೆ, ನನ್ನ ಫೋಕಸ್ ಆ ಕಡೆ ಹೋಗದೆ ಇರ್ಬೋದು. ಯಾಕಂದ್ರೆ ನಾನೊಬ್ಬ ನಟನಾಗಿ ಬೇರೆ ಕೆಲಸ ಮಾಡ್ತಿರ್ಬೋದು. ಅದು ನಾನು ಕ್ಷಮಿಸಿ, ನಾನು ಯಾಕೆ ಆ ಕಡೆ ನೋಡಿಲ್ಲ ಅನ್ನೋದನ್ನು ಕ್ಷಮಿಸಿ. ನಾನು ಪಲಾಯವನ್ನು ಮಾಡ್ತಾ ಇಲ್ಲ, ಅದ್ರ ಆಮೇಲೆ ತಿರುಗಿ ಅದು ತಪ್ಪದು. ತುಂಬಾ ಕೆಲಸ, ನಾನು ಶೂಟಿಂಗ್ ಇರ್ತೀನಿ, ಬೇರೆ ಕೆಲಸ ಇರ್ತೀನಿ, ಪ್ರಯಾಣದಲ್ಲಿ ಇರ್ತೀನಿ. ಕ್ಷಮಿಸಿ ಅನ್ನೋ ಶಬ್ದವನ್ನು ಈಗ ಡೆಫಿನೆಟ್ಲಿ ಈ ಖಂಡಿಸುವ ರೀತಿ ಇದೆಯಲ್ಲ. ಈಗ ಇಲ್ಲಿ ಕೆಲವರು ಕೇಸರಿ ಶಾಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ತಪ್ಪಲ್ಲ ನಾನು ಹೇಳ್ತಾ ಇರೋದು. ಈ ರೈಟ್ ವಿಂಗ್ ಯಾರೋ ಬಜರಂಗ್ ದಳದವ್ರು ಏನೋ ಅಧ್ವಾನ ಮಾಡಿದ್ದು ಅವ್ರಿಗೆ ದೊಡ್ಡದು ಅನ್ಸೋದಿಲ್ಲ. ಇನ್ಯಾರೋ ಮುಸ್ಲಿಂ ಫ್ಯಾನೆಟಿಕ್ ಅಧ್ವಾನ ಮಾಡಿದ್ದು ನಿಮಗೆ ದೊಡ್ಡದು ಅನ್ಸೋದಿಲ್ಲ. ಇದು ಗ್ಯಾಪ್ ಬೆಳೀತಾ ಇರೋದು ಆ ಕಾರಣಕ್ಕೆ. ನನಗೆ ಅಲ್ಲಿ ತಪ್ಪೆ ಇವ್ರು ಕೇಳಿದ್ರೆ ತಪ್ಪೆ ಅಂತ ಹೇಳ್ತಾರೆ. ಇದ್ರಲ್ಲಿ ಒಬ್ಬನಾರು ಹೇಳ್ಬಿಡ್ಲಿ, ಯಾರ್ದೋ ಮೇಲೆ ಹುಚ್ಚ ಕರೆಕ್ಟ್ ಅಂತ ಒಬ್ಬನಾರು ಹೇಳ್ತಾನೆ, ಇದರಲ್ಲಿ ಒಬ್ಬನು ಹೇಳೋದಿಲ್ಲ. ಆದರೆ ಅದನ್ನ ಖಂಡಿಸಿ ಇವ್ರು ಯಾರು ಮಾತಾಡಿರೋದಿಲ್ಲ. ಹಂಗೆ DJ ಹಳ್ಳಿ KJ ಹಳ್ಳಿನೋ ನೂಪುರ್ ಆ ವಿಷಯದಲ್ಲಿ ನೀವು ಯಾರು ಮಾತಾಡಿರೋದಿಲ್ಲ. ಇದರಿಂದಾಗಿ ಈ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಮಧ್ಯದಲ್ಲಿ ನಿಂತ್ಕೊಂಡಂತ ಒಬ್ಬ ವ್ಯಕ್ತಿ ನಾನು ಎಲ್ಲ ರೀತಿಯ ಧರ್ಮದ ಹೆಸರಿನಲ್ಲಿ ನಡೆಯುವ, ಮತದ ಹೆಸರಿನಲ್ಲಿ ನಡೆಯುವ ಎಲ್ಲ ಅಧ್ವಾನಗಳನ್ನು ಖಂಡಿಸ್ತೀನಿ ಅನ್ನುವಂಥ ಒಬ್ಬ ಮನುಷ್ಯನೂ ನಮಗೆ ಕಾಣಿಸ್ತಾ ಇಲ್ಲ. ಅಷ್ಟೇ ಹೇಳಿ. ಕಾಂಗ್ರೆಸ್ BJP ಎಲ್ಲ ಹೇಳ್ಬಿಡಿ. ಇದೊಂದಷ್ಟು ವರ್ಷಗಳಲ್ಲಿ ನೀವು ರಾಜಕೀಯವಾಗಿ ಆಕ್ಟಿವ್ ಆಗಿದ್ದೀರಿ, ವೈಫಲ್ಯಗಳನ್ನು ಕಾಣ್ತಿದ್ದೀರಿ. ಯಾವುದು ಸೋತ್ ಮೇಲೆ ಗೆಲ್ಲಬೇಕು, ಹೌದು. ವೈಫಲ್ಯಗಳನ್ನು ಮುಗಿಸ್ಬಿಡ್ತೀನಿ ದಯವಿಟ್ಟು.
ಸೊ ವೈಫಲ್ಯಗಳನ್ನು ಕಾಣ್ತಿದ್ದೀರಿ ಕರ್ನಾಟಕದಲ್ಲಿ ಆ ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ನಂತರ ಆಂಧ್ರದಲ್ಲಿ ಒಂದಷ್ಟು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರಿ, ಎಲ್ಲ ಕಡೆ ಬಹುಶಃ ವೈಫಲ್ಯ ಗೆದ್ದಿಲ್ಲ ನೀವು ಇಲ್ಲಿವರೆಗಲ್ವಾ. ಸೊ ಒಂದು ಪಕ್ಷ ಸಿದ್ಧಾಂತದ ಜೊತೆಗೆ ತಮ್ಮನ್ನು ತಾವು ತಳುಕಾಕೊಂಡಿದ್ರೆ ಅಥವಾ ಜೊತೆಗೆ ಇದ್ದಿದ್ದರೆ ಬಹುಶಃ ಯಶಸ್ಸನ್ನು ಕಾಣ್ತಿದ್ರಿ ಅಂತ ಎಲ್ಲಾದರೂ ನಿಮಗೆ ಅದೊಂದು ಪಾಪ ಪ್ರಜ್ಞೆ, ಅಪ್ಪ ನಾನು ಇರ್ಬೋದಿತ್ತು ಕಳೆದ ಚುನಾವಣೆ ಅಂದ್ರೆ ಯೋಚನೆ ಆತ್ಮಾವಲೋಕನ ಮಾಡ್ಕೊಂಡಾಗ ಅಲ್ಲ ನಿಮಗೆ ನಿಮಗೆ ಅವ್ರ ಪ್ರಶ್ನೆ ಅಂದ್ರೆ ಅರ್ಥ ಆಯ್ತಾ? ಆತ್ಮಾವಲೋಕನ ಮಾಡ್ಕೊಂಡಾಗ ಏನ್ ಅರ್ಥ ಆಯ್ತು ಹೇಳಿ? ಅರ್ಥ ಆಯ್ತು. ಏನು ಯಾಕಂದ್ರೆ ಅವ್ರು ಕಳೆದ ಕಾಂಗ್ರೆಸ್ ಚುನಾವಣೆಯಲ್ಲಿ ಬೇರೆ ಕೆಲಸ ಇಲ್ಲ ನಂಗೆ, ಎಲ್ಲ ಕಡೆ ಕಳ್ರ ಅವರೇ ಸುಮ್ಮನಿರ್ರಿ. ಸರಿ ಆಯ್ತು, ಅವ್ರು ಕಾಂಗ್ರೆಸ್ ಅಲ್ಲವ್ರೆ ಅಲ್ಲಿರ ಕಳ್ದ ಇಲ್ಲವ್ರೆ. ಇವನ್ ಬಿಲ್ಡಿಂಗ್ ಒಂದ್ ಅವ್ನ ನಿಮಿಷ ಬಾರ್ ಐತೆ, ಮುಗಿಸ್ಬಿಡ್ತೀನಿ. ಅವ್ನ ಬಾರ್ನಲ್ಲಿ ಇವನ್ ಬಿಲ್ಡಿಂಗ್ ಐತೆ. ಒಂದ್ ನಿಮಿಷ ನಾವು ನಿಮ್ಗೆ ಜಗಳ ಆಡ್ಕೊಂಡು ಕುಂತಿದೀವಿ, ಕೂತ್ಕೊಳ್ಳಿ ನೀವು ಒಂದ್ ನಿಮಿಷ ಚೆನ್ನಾಗಿ ಹೇಳಿದ್ರಿ. ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಕೇಳಿ. ವೈಫಲ್ಯ ಅಂದ್ರೆ ಏನು? ಒಂದು ನಿಮಿಷ ಸೋಲು ಅನ್ನೋದೇನು? ಎಲೆಕ್ಷನ್ ನಲ್ಲಿ ಸೋಲ ಅದು ಮೇಡಮ್. ನನಗೆ ಆ ಸೋಲು ಗೆಲುವೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಾನು ಅದನ್ನು ಸೋಲು ಗೆಲುವು ಅಂತ ನೋಡೋದೇ ಇಲ್ಲ. ನನಗೆ ಆ ಥರ ಅಜೆಂಡಾಗಳಿಲ್ಲ ನನಗೆ. ಹಂಗಿದ್ರೆ ಯಾವ ಪಕ್ಷ ಬೇಕಾದ್ರೆ ಸೇರ್ಕೊಳ್ತಿದ್ದೆ, ನನಗಿಲ್ಲ. ನಾನೊಬ್ಬ ಪ್ರಜೆ ಒಳ್ಳೇದು ಮಾಡಿ ಹೋಗ್ತೀನಿ. ಬೇಡ ಜನ ಬೇಡ ಅಂದ್ರೆ ಜನ ಒಪ್ಕೊಳ್ಳೇಬೇಕು. ನೀನು ಬೇಡಪ್ಪ, ನೀನು ಆ್ಯಕ್ಟರ್ ಆಗಿರು ಅಂತ ಇರ್ತೀವಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾನು ಸೋತ್ರು ಕೂಡ ವಾಪಸ್ ನಾನು ಇಲ್ಲಿಗೆ ಬರ್ತೀನಿ, ಕೆಲಸ ಮಾಡ್ತೀನಿ ಅಂದ್ರೆ ಮಾಡ್ದೆ. ಸೋತ ನಂತರ ನೀವು ಬರ್ಲಿಲ್ಲ. ನಾನು ಬೆಂಗಳೂರು ಸೆಂಟ್ರಲ್ ನ ಮತದಾರ ಸರ್, ನಾನು ಹೇಳ್ತಾ ಇದ್ದೀನಿ, ನೀವು ಬರ್ತೀನಿ ಅಂತ ಬರಕ್ ಮಾತು ಆಗಲ್ಲ. ಕೊಟ್ಟಿದ್ದೀರಿ. ಇಲ್ಲಿ ಇಬ್ರು ಇದಾರಲ್ಲ, ಕಾಂಗ್ರೆಸ್ ಸರ್, ಬೇರೆ ವಿಚಾರ. ಬರ್ತೀನಿ, ಸೋತ್ರು ಕೂಡ ಬರ್ತೀನಿ ನೀವು ಚುನಾವಣೆಯಲ್ಲಿ ಹೇಳಿದ್ರಿ, ಬಟ್ ನೀವು ಬರ್ಲಿಲ್ಲ. ನಾನು ಬರಲಿಲ್ಲ. ನಾನು ಅಪ್ಪು ಎಕ್ಸ್ಪ್ರೆಸ್ ಮಾಡ್ಕೊಂಡು ಕುಂತ್ಕೊಂಡೆ. ಕನ್ನಡದ ರಂಗಭೂಮಿಯ ಯಂಗ್ಸ್ಟರ್ಸ್ಗೋಸ್ಕರ ಒಂದು ನಾಟಕ ರಂಗ ಶುರು ಮಾಡ್ಕೊಂಡು ಕುಂತ್ಕೊಂಡೆ. ಒಂದು 3-4 ಜನ ಹಳ್ಳಿಗಳನ್ನ ದತ್ತು ತಗೊಂಡೆ. ಒಂದು 8 ಸಾವಿರ ನಾನು ಆ ಕೆಲಸ ಮಾಡಿದೆ. ನಾನು ಆ ಕೆಲಸ ಮಾಡಿದೆ. ಮಾತಾಡ್ತೀನಿ. ನಾನು ಅದು ಕೆಲಸನೇ. ನಾನು ಆ ಕೆಲಸ ಮಾಡಿದೆ. ಇಲ್ಲಿ ಬರಕ್ಕೆ ಬಿಡಲ್ಲ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ನಾನು ಎಲ್ಲೇ ಸ್ಪೀಚ್ಗೆ ಹೋದ್ರೂ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಗೋಮೂತ್ರ ಹಾಕ್ತಾರೆ, ಬ್ಯಾನರ್ ಹರಿತಾರೆ. ಮೊನ್ನೆ ಶಿವಮೊಗ್ಗಗೆ ಹೋದೆ ನಾನು. ಅವ್ರಿಗೇನು ಅರಿಯುತ್ತೋ ಗೊತ್ತು. ನನಗೆ ಏನು ಮಾತಾಡ್ತೀನಿ ಅನ್ನೋಕ್ಕೆ ಮುಂಚೆನೇ ಬ್ಯಾನರ್ ಹರಿದ್ಬಿಡೋದು, ಗೋಮೂತ್ರ ಕ್ಲೀನ್ ಮಾಡೋದು. ಏನು ಮಾಡೋಣ ಆ ದೇಶದಲ್ಲಿ? ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಸಹನೆ ಅಲ್ವಾ ಅದು? 19ರ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿದಾಗ ನಾನು ಸೋತ್ರು ಕೂಡ ಬಂದ್ರೆ ಇಲ್ಲಿ ಈ ತರ ಇದ್ದಾರೆ. ಅವ್ರು ಇರೋ ಸರ್ಕಾರ ಉಳಿಸಿ ಇವ್ರು ಬಂದ್ರು. ಬನ್ನಿ ಸರ್, ಹೋರಾಟ ಸರ್ ಮಾಡಿ ನಿಮ್ಗೆ ಸರ್. ಗೊತ್ತು, ಗನ್ ಇಟ್ಕೊಂಡ್ರೆ ನೀವು ಇರ್ತೀರೇನ್ರಿ? ಒಬ್ಬ ಮನುಷ್ಯ ಕೂತ್ಕೊಂಡು ಹೇಳ್ತಾರೆ ಬರ್ತೀರೇನ್ರಿ? ಕೊಲೆ ಮಾಡ್ತೀನಿ ಅಂತಾರೆ, ಒಂದು ನಿಮಿಷ ಬರ್ತೀರಾ ನೀವು? ಓವರ್ ಆಕ್ಟ್ ಮಾಡಬೇಡ, ಇಲ್ಲಿ ಯಾವನು ನಿಂಗೆ ಅವಾರ್ಡ್ ಕೊಡಲ್ಲ. ಪ್ರಕಾಶ್ ರಾಜ್ ಅವರ ಪೊಲಿಟಿಕಲ್ ಆಂಬಿಷನ್ಸ್ ಇದೆಯಾ ನಿಮಗೆ? ಇಲ್ಲ, ಏನೂ ಇಲ್ಲ. ಮತ್ತೆ ಯಾಕೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರಿ? ಐ ವಾಂಟೆಡ್ ಟು ನೋ. ಒಂದೇ ನಿಮಿಷ ರೀ, ನಾನು ತಿಳ್ಕೊಬೇಕಾಗಿತ್ತು. ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. ಏನು ಅಂದ್ರೆ ಎಲೆಕ್ಷನ್ ಹೆಂಗ್ ನಡೆಯುತ್ತೆ, ಪಾಲಿಟಿಕ್ಸ್ ಹೆಂಗಿದೆ? ಮಾಮೂಲಿ ಇಲ್ಲ ಅದು. ಜನರ ಹತ್ರ ಹೋಗಿ ಏನು ಮಾತಾಡಿ ಲರ್ನಿಂಗ್ ಬಹಳ ದೊಡ್ಡ ಅನುಭವ. ಜಾತಿ ಹೆಂಗ್ ಕೆಲಸ ಮಾಡುತ್ತೆ, ಓಕೆ, ಯಾರ್ಯಾರನ್ನ ಯಾವಾಗ ಕೊಂಡ್ಕೋತಾರೆ, ಇವ್ರ ಬಾರೊಳಗೆ ಅವ್ರ ಬಿಲ್ಡಿಂಗ್ ಇದೆ, ಎಲ್ಲರೂ ಒಂದೇ ಇದ್ದಾರೆ, ಇದೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ಆಯಿತು. ಮತ್ತೊಂದು ಇಲೆಕ್ಷನ್ ಕಂಟೆಸ್ಟ್ ಮಾಡೋ ಯೋಚನೆ ಏನಾದ್ರು ಇಲ್ಲ. ಇಲ್ಲ. ಬೇಷ್ ಶಾಬಾಷ್.